ಹೆಲೋ ಗಾಯ್ಸ್, ವೆಲ್ಕಮ್ ಟು ಮ್ಯಾಕ್ ವ್ಲಾಗ್ಸ್. ನಾನಿವತ್ತು ಮುಂಬೈನಲ್ಲಿದ್ದೀನಿ ಗಾಯ್ಸ್. ಓಕೆ, ನೀವು ಯೋಚನೆ ಮಾಡ್ತಿರ್ಬೋದು ಮನಾಲಿ ಅಂತ ಟ್ಯಾಗ್ಲೈನ್ ಕೊಟ್ಟು ಮುಂಬೈನಲ್ಲಿ ಏನು ಮಾಡ್ತಿದ್ದೀನಿ ನಾನು ಅಂತ. ಎಸ್, ಕರ್ನಾಟಕದಿಂದ ಮುಂಬೈ ಬಂದು ಮುಂಬೈಯಿಂದ ಡೆಲ್ಲಿ ಹೋಗ್ತಿದ್ದೀನಿ, ಡೆಲ್ಲಿಯಿಂದ ಮನಾಲಿ ಹೋಗ್ತಿದ್ದೀನಿ. ಕರ್ನಾಟಕದಿಂದ ಬರಬೇಕಾದ್ರೆ 2-3 ದಾರಿಗಳಿದ್ದಾವೆ ಗಾಯ್ಸ್. ನೀವು ಹೋಗಬೇಕು ಮನಾಲಿಗೆ ಅಂತಂದರೆ ಒಂದೊಂದಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಕಂಪ್ಲೀಟಾಗಿ ವಿಡಿಯೋ ನೋಡಿ. ನಿಮಗೆ ಬಜೆಟ್ ವೈಸು ಯಾವ ಥರ ಹೋದರೆ ಚೀಪ್ ಆಗುತ್ತೆ, ಯಾವ ಥರ ಹೋದರೆ ಲಘು ಮುಟ್ತೀರಾ, ಪ್ಲಸ್ ಎಲ್ಲಿ ಸ್ಟೇ ಆಗಬೇಕು, ಏನು ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಇಡೀ ವಿಡಿಯೋನಲ್ಲಿ ತೋರಿಸ್ತೀನಿ ಗೈಸ್. ಪ್ಲಸ್ ವಿಜುವಲ್ ಸಮೇತ ನಿಮಗೆ ಪ್ಲೇಸ್ನಲ್ಲಿ ಏನೇನು ಮಾಡ್ಬೋದು, ಏನೇನು ನೋಡ್ಬೋದು, ಎವ್ರಿಥಿಂಗ್ ವಿಲ್ ಬಿದೆ. ಇವಾಗ ನಾನು ಮುಂಬೈನಲ್ಲಿದ್ದೀನಿ. ಸೊ ಡೆಲ್ಲಿ ಫ್ಲೈಟಿಗೆ ವೇಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ 2 o'clock ಫ್ಲೈಟ್ ಇದೆ. ಸೊ ಇನ್ನೂ 1 hour ಇದೆ. ಸೊ ವೇಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೆಲ್ಲಿಗೆ ಹೋದ್ಮೇಲೆ ನೆಕ್ಸ್ಟ್ ಅಪ್ಡೇಟ್ಸ್ ನಿಮ್ಗೆ ಕೊಡ್ತೀನಿ. ಹಲೋ ಗೈಸ್, ಡೆಲ್ಲಿ ರೀಚ್ ಆದಮೇಲೆ ನಿಮಗೆ ಮಾತಾಡ್ತೀನಿ ಅಂತ ಹೇಳಿದ್ದೆ. ಬಟ್ ಸೊ ಇನ್ನೂ ಫ್ಲೈಟಿಗೆ ಟೈಮ್ ಇರೋದ್ರಿಂದ ಕೆಲವು ಎಕ್ಸ್ಪ್ಲನೇಷನ್ಸ್ನ ಈಗಲೇ ಹೇಳ್ತೀನಿ. ಏನಂತಂದರೆ ಆ್ಯಕ್ಚುಲಿ ನಾನಾದರೂ ಕರ್ನಾಟಕದಿಂದ ಬರ್ತಿರೋದು. ಕರ್ನಾಟಕದಿಂದ ಮನಾಲಿಗೆ ಹೋಗ್ಬೇಕಂದ್ರೆ ಫಸ್ಟ್ ನೀವು ಡೆಲ್ಲಿ ರೀಚ್ ಆಗಬೇಕಾಗುತ್ತೆ. ಸೊ ಡೆಲ್ಲಿ ರೀಚ್ ಆಗೋಕ್ಕೆ ನಾರ್ತ್ ಕರ್ನಾಟಕದವ್ರಿಗೆ ಬೇರೆ ಲೊಕೇಶನಿಂದ ಹೋಗ್ಬೇಕಾಗುತ್ತೆ, ಸೌತ್ ಕರ್ನಾಟಕದ ಬೇರೆ ಲೊಕೇಶನಿಂದ. ಸೌತ್ ಕರ್ನಾಟಕ ಮೀನ್ಸ್ ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತಲು ಇರೋರು. ಸೊ ಬೆಂಗಳೂರು ಅಥವಾ ಬೆಂಗಳೂರು ಸುತ್ತಮುತ್ತಲು ಇರೋರು ಡೈರೆಕ್ಟ್ಲಿ ಬೆಂಗಳೂರಿನ ಫ್ಲೈಟ್ಗೆ ಹೋಗ್ಬೋದು. ಇಲ್ಲ ಅಂತಂದರೆ ಟ್ರೈನ್ ಇದೆ, ಟ್ರೈನಿಗೆ 1000 ರೂಪಾಯಿ ಏನೋ ಇದೆ, ಅಲ್ಲಿಂದ ಹೋಗ್ಬೋದು. ಬಟ್ ಫ್ಲೈಟ್ ಚಾರ್ಜಸ್ ಕಾಸ್ಟ್ಲಿ ಇದೆ. ಬೆಂಗಳೂರು ಟು ಡೆಲ್ಲಿ ಅರೌಂಡ್ 5,000-5,500 ಇದೆ. ಡಿಪೆಂಡ್ಸ್ ಆನ್ ಸೀಸನ್ ಇರುತ್ತೆ. ಬಟ್ ನಾರ್ತ್ ಕರ್ನಾಟಕ ಇದ್ದು ನೀವೇನೋ ಡೆಲ್ಲಿಗೆ ಹೋಗ್ಬೇಕಂತಂದರೆ ಬೆಂಗಳೂರಿಗೆ ಹೋಗೋಕ್ಕಿಂತ ನಿಮಗೆ ಅದರ್ ವೇಸ್ ಅಂತಂದರೆ ಡೈರೆಕ್ಟ್ಲಿ ಹುಬ್ಳಿಯಿಂದ ಡೆಲ್ಲಿಗೆ ಟ್ರೈನ್ ಇದೆ. ಸೊ ನಿಮ್ಮ ಕಡೆ 1.5 day ಟೈಮ್ ಸ್ಪೆಂಡ್ ಮಾಡೋಕ್ಕೆ ಟೈಮ್ ಇದೆ ಅಂತಂದರೆ ನೀವು ಡೈರೆಕ್ಟು ಟ್ರೈನಲ್ಲಿ ಹುಬ್ಳಿ ಟು ಡೆಲ್ಲಿಗೆ ಹೋಗ್ಬೋದು. ಬಟ್ ಟೈಮ್ ಲೆಸ್ ಇದೆ, ನೀವು ನಮ್ಮ ಕಡೆ ಬಜೆಟ್ ಇದೆ ಅಂತಂದರೆ ನೀವು ಡೈರೆಕ್ಟ್ಲಿ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗಿ ಫ್ಲೈಟಿಗೆ ಹೋದರೆ ಕಾಸ್ಟ್ಲಿ ಜಾಸ್ತಿ ಆಗುತ್ತೆ. ಸೊ ಅದರ ಬದಲು ನೀವು ಹುಬ್ಳಿ ಟು ಬೆಂಗಳೂರು ಹೋಗೋ ಕಾಸ್ಟ್ನಲ್ಲೇ ನೀವು ಹುಬ್ಳಿ ಟು ಹೈದ್ರಾಬಾದಿಗೆ ಹೋಗ್ಬೋದು, ಇಲ್ಲ ಹುಬ್ಳಿ ಟು ಮುಂಬೈ ಹೋಗ್ಬೋದು. ಲಾಸ್ಟ್ ಟೈಮು ಹುಬ್ಳಿ ಟು ಹೈದ್ರಾಬಾದಿಗೆ ಬಸ್ನಲ್ಲಿ ಹೋಗಿ ಅಲ್ಲಿಂದ ಫ್ಲೈಟಿಗೆ ಬಂದಿದ್ದೆ ಡೆಲ್ಲಿಗೆ. ಸೊ ಈ ಟೈಮ್ ಸ್ವಲ್ಪ ಚೇಂಜ್ ಇರಲಿ ಅನ್ನೋ ಕಾರಣಕ್ಕೆ ಹುಬ್ಳಿ ಟು ಮುಂಬೈ ಬಂದು ಮುಂಬೈಯಿಂದ ಫ್ಲೈಟಿಗೆ ಬಂದಿದ್ದೀನಿ. ಹುಬ್ಳಿ ಟು ಮುಂಬೈ ನನಗೆ 1000 ರೂಪಾಯಿ ಬಸ್ ಫೇರ್ ಆಗಿದೆ. ನೆಕ್ಸ್ಟು ಮುಂಬೈ ಟು ಡೆಲ್ಲಿ ನನಗೆ 4300 ಇದೆ. ಬಟ್ ಇದು ಕಾಸ್ಟ್ಲಿ ಆಯಿತು, ಯಾಕಂತಂದರೆ ನಾನು ಬುಕ್ ಮಾಡಿದ್ದು ಎಸ್ಟರ್ಡೇ 1 day ಬಿಫೋರ್ ಓನ್ಲಿ ನಾನು ಫ್ಲೈಟ್ ಬುಕ್ ಮಾಡಿದ್ರಿಂದ ಸ್ವಲ್ಪ ಕಾಸ್ಟ್ಲಿ ಆಯಿತು. ಸಪೋಸ್ ನೀವೇನಾದರೂ ಪ್ರೀ ಪ್ಲ್ಯಾನ್ ಬುಕ್ ಮಾಡಿದರೆ ನಿಮಗೆ 3000 to 3500 ಒಳಗಡೆ ನಿಮಗೆ ಫ್ಲೈಟ್ ಚಾರ್ಜ್ ಬುಕ್ ಆಗುತ್ತೆ. ಸೊ ನೆಕ್ಸ್ಟು ಡೆಲ್ಲಿ ಟು ನೆಕ್ಸ್ಟ್ ಮನಾಲಿ ಹೆಂಗೆ ಹೋಗಬೇಕು ಮತ್ತು ಅದು ಬಸ್ ಫೇರ್ ಏನು, ಎಲ್ಲಿ ಸ್ಟೇ ಆಗಬೇಕು, ಎಲ್ಲ ಪ್ರತಿಯೊಂದು ನೆಕ್ಸ್ಟು ಡೆಲ್ಲಿಗೆ ಹೋದ್ಮೇಲೆ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಗೈಸ್. ಅಲ್ಲಿವರೆಗೂ ಎಂಜಾಯ್ ದಿ ವ್ಯೂ. ಗೈಸ್, ಮಾಸ್ಕ್ ಸ್ಯಾನಿಟೈಸರ್ ಪ್ರೊವೈಡ್ ಮಾಡ್ತಾರೆ ಎವ್ರಿ ಫ್ಲೈಟ್ನಲ್ಲಿ. ಸೊ ವೇರ್ ಮಾಡಿ ಸೇಫಾಗಿರಿ.
1 hour later. ಆ್ಯಕ್ಚುಲಿ ನನ್ನ ಫ್ಲೈಟು ಓನ್ಲಿ 2 ಅವರ್ಸ್ ಜರ್ನಿ. ಓಕೆ, ನಾನು 4 ಓ ಕ್ಲಾಕಿಗೆ 10 ಮಿನಿಟ್ಸ್ ಇದ್ದಾಗ ಇಲ್ಲಿ ರೀಚ್ ಆಗಿದ್ದೀನಿ. ಬಟ್ ನನ್ನ ಬ್ಯಾಗೇಜ್ ಬಂದಿದ್ದು 5 ಓ ಕ್ಲಾಕಿಗೆ. ದಟ್ ಮೀನ್ಸ್ 1 ಅವರ್ 10 ಮಿನಿಟ್ಸ್ ಲೇಟಾಗಿ ಬ್ಯಾಗೇಜ್ ಬಂದಿದೆ. ನಿಯರ್ಲಿ 20 ಪೀಪಲ್ ನಿಂತ್ಕೊಂಡಿದ್ದಾರೆ ಬ್ಯಾಗೇಜ್ ಸಂಬಂಧ. ಸೊ ಎಮರ್ಜೆನ್ಸಿ ಇಟ್ಕೊಂಡು ಬರೋದಾದರೆ ಬರೋಕ್ಕೆ ಹೋಗ್ಬಿಡಿ ಅಂತ ಹೇಳ್ತೀನಿ ಏರ್ಪೋರ್ಟಿಗೆ. ಬಿಕಾಸ್ ಬ್ಯಾಗೇಜ್ ಏನಾದ್ರು ಮಿಸ್ಪ್ಲೇಸ್ ಆದರೆ ಭಾಳ ಕಷ್ಟ ಆಫೀಸ್ ಸಿಗೋದು. ವೆಲ್ ಗೈಸ್, ಡೆಲ್ಲಿ ಏರ್ಪೋರ್ಟಿಂದ ಮಜ್ನು ಕತಿಲಾ ಅಂತಂದೇಳಿ ಪ್ಲೇಸ್ ಇದು, ಇಲ್ಲಿ ಬಂದಿದ್ದೀನಿ. ಸೊ ಇಲ್ಲಿಂದ ಮನಾಲಿ ಬಸ್ ಹೋಗ್ತಾವೆ ಎಲ್ಲವು. ಸೊ ನೋಡ್ಬೋದು, ಇದೇ ಬಸ್ ನಾವು ಹೋಗ್ತಿರೋದು. ಸೊ ಈಗ ಬಿಟ್ಟರೆ ಮಾರ್ನಿಂಗ್ ಮೇ ಬಿ 9 to 10 ಓ ಕ್ಲಾಕ್ ರೀಚ್ ಆಗ್ಬೋದು ಮನಾಲಿನ. ವೆಲ್ ಗೈಸ್, ಡೆಲ್ಲಿಯಿಂದ ಮನೇಲಿ ಹೋಗೋದರಲ್ಲಿ ಈ ಟೈಪ್ ಡಾಬಾಗಳು ಸಿಕ್ಕಾಬಿಟ್ಟೆ ಸಿಗ್ತವೆ. ಯಾವುದೋ ಒಂದು ಡಾಬಾದಲ್ಲಿ ಇವರು ಬಸ್ ನಿಲ್ಲಿಸ್ತಾರೆ. ಸೊ ನೀವು ಅಲ್ಲಿ ಊಟ ಮಾಡ್ಕೋಬೋದು. ಬೆಟರ್ ನನ್ನ ಚಾಯ್ಸ್ ಹೇಳೋದಾದರೆ ನೀವು ಓನ್ ಫುಡ್ ಕ್ಯಾರಿ ಮಾಡೋದು ಚಲೋ. ಬಿಕಾಸ್ ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ ಫುಡ್ಡು. The next day. ವೆಲ್ ಗೈಸ್, ಇವಾಗ ಕುಲ್ಲುನಲ್ಲಿದ್ದೀವಿ. ಕುಲ್ಲುನಲ್ಲಿ ಇಲ್ಲಿಂದ 1 ಅವರ್ ಜರ್ನಿ ಮನಾಲಿ. ಇಟ್ಸ್ ಕುಲ್ಲು ಮನಾಲಿ ಅಂತಲೇ ಕರೀತಾರೆ, ಎರಡು ಸೇರೆ ನೇಮು. ಇವಾಗ ಜಸ್ಟ್ ಕುಲ್ಲುನಲ್ಲಿ ನಿಲ್ಲಿಸಿದ್ದಾರೆ ಬಸ್ಸು. ಸೊ ಅಲ್ಲಿದ್ದೀನಿ, ಅಲ್ಲಿ ನೋಡ್ಬೋದು. ನಿಯರೆಸ್ಟ್ ಒಂದು ಬ್ರಿಡ್ಜ್ ಇತ್ತು, ಬಂದಿದ್ದೀನಿ ಇಲ್ಲಿ. ಅಲ್ಲಿ ರಿವರ್ ರಫ್ಟಿಂಗು ನಡೀತಿದೆ. ಐ ಥಿಂಕ್ ನಿಮ್ಗೆ ಕಾಣ್ತಿದೆಯಲ್ಲೋ ಗೊತ್ತಿಲ್ಲ. ನೀವಿನ್ನೂ ಮನಾಲಿ ರೀಚ್ ಆಗೋದ್ರಲ್ಲೇ ಇಂಥವು ಸಿಕ್ಕಾಬಿಟ್ಟೆ ಜರಿಗಳು ಸಿಗ್ತವೆ. ನೋಡೋಕ್ಕೆ ಚೆನ್ನಾಗಿರ್ತವೆ ಬ್ರಿಡ್ಜ್ ಮೇಲೆ. ಬೈ ಓನ್ ವೆಹಿಕಲ್ ಹೋದ್ರಂತೂ ಇನ್ನೂ ಅಲ್ಲಿ ನಿಲ್ಲಿಸಿ ನೋಡ್ಬೋದು. ವೆಲ್ ಗೈಸ್, ಫೈನಲಿ ಮನಾಲಿ ರೀಚ್ ಆಗಿದ್ದೀನಿ. ಸೊ ಮಳೆ ಇದ್ದಿದ್ದರಿಂದ ಬ್ಲಾಗ್ ಮಾಡೋಕ್ಕಾಗಲಿಲ್ಲ ಬಸ್ ಕಡೆ. ಇವಾಗ ಹೋಟೆಲ್ ಕಡೆ ಹೋಗ್ತಾಯಿದ್ದೀನಿ. ನೀವು ನೋಡ್ಬೋದು ಮನಾಲಿನ ಪ್ರತಿ ವರ್ಷ ಕಂಪೇರ್ ಮಾಡಿದರೆ ಈ ವರ್ಷ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಸ್ನೋಫಾಲ್ ಅಂತೆ. ಆ್ಯಕ್ಚುಲಿ ಟೂರ್ಸ್ ಬ್ಯಾಕ್ ಬಂದಾಗ ಸಿಕ್ಕಾಪಟ್ಟೆ ಇತ್ತು ಇಲ್ಲೆಲ್ಲ ಸ್ನೋ. ಈ ಸಲ ಅಷ್ಟೊಂದಿಲ್ಲ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಬೆಲ್ಗೇಸ್ ಹೋಟೆಲ್ ರೀಚ್ ಆಗಿದ್ದೀನಿ. ಸೊ ರೂಮ್ ರೆಡಿ ಮಾಡ್ತಿದ್ದೆ, ಸೊ ಹಂಗೆ ವೇಟ್ ಮಾಡ್ತಿದ್ದೀನಿ. ಇದು ಹೋಟೆಲ್. ಕಾಫಿ. ರೂಮ್ ಹೋದ್ಮೇಲೆ ರೂಮ್ ಹೇಗಿದೆ, ಅದರ ರೆಂಟ್ ಎಷ್ಟು ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಓಕೆ ವೆಲ್ ಗೈಸ್, ಇವಾಗ ಸೋಲಂಗ್ ವ್ಯಾಲಿನಲ್ಲಿ ಸ್ನೋಫಾಲ್ ಆಗ್ತಿದೆ ಅಂತಂದೇಳಿ ಕೇಳ್ಪಟ್ಟೆ ಇಲ್ಲಿ. ಸೊ ನೆಕ್ಸ್ಟು ಈಗ ರೂಮ್ನಲ್ಲಿ ಫ್ರೆಶ್ ಅಪ್ ಆಗಿ ಸೋಲಂಗ್ ವ್ಯಾಲಿ ಹೋಗ್ತೀನಿ. ನೋಡೋಣ, ನನ್ನ ಲಕ್ಕಿದ್ರೆ ಸ್ನೋಫಾಲ್ ಸಿಕ್ಕರೆ ಭಾರಿ ಬೆಸ್ಟ್ ಆಗುತ್ತೆ. ಬಂದಿದ್ದಕ್ಕೂ ಸಾರ್ಥಕ ಆಗುತ್ತೆ ಅವಾಗ.
ಸೊ ನಮ್ಮದು ಹೋಟೆಲಿಂದ ವ್ಯೂ ನೋಡ್ಬೋದು. ರೂಮ್ನಲ್ಲಿ ಹೋದ್ಮೇಲೆ ರೂಮಿಂದ ವ್ಯೂ ತೋರಿಸ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಅಂತ. ಇವನ್ ನೈಟ್ ವ್ಯೂ ಮಾತ್ರ ಚೆನ್ನಾಗಿ ಕಾಣುತ್ತೆ, ಬಿಕಾಸ್ ಅಲ್ಲೆಲ್ಲ ಮನೆ ಇರೋದಂದ್ರೆ ಲೈಟಿಂಗ್ಸ್ ಆಗೋದಂದ್ರೆ. ವೆಲ್ ಗೈಸ್, ರೂಮ್ನಲ್ಲಿದ್ದೀನಿ ಇವಾಗ. ಈ ರೂಮ್ ಬುಕ್ ಮಾಡಿದ್ದು booking.com ವೆಬ್ಸೈಟ್ನಲ್ಲಿ. ನನಗೆ ಪರ್ ನೈಟಿಗೆ 650 ರುಪೀಸ್. ಆ್ಯಕ್ಚುಲಿ ಚೀಪೇ, ಇಲ್ಲೆಲ್ಲ 1000 ರೂಪಿ ಅಬೋವ್ ಇದ್ದಾವೆ. ಸೊ 650ಗೆ ಪ್ಲಸ್ ಇದು ಈ ಟೈಪ್ ವ್ಯೂ ಸಿಗ್ತಿರೋದು ಭಾಳ ಬೆಸ್ಟ್ ಪ್ರೈಸು. ಇದಿರೋದು ವಸಿಷ್ಠ ಅನ್ನೋ ಏರಿಯಾದಲ್ಲಿ, ಮನಾಲಿಂದ 2-3 ಕಿಲೋಮೀಟರ್ಸ್ ಮೇಲೆ ಇದೆ. ವಸಿಷ್ಠ ಅನ್ನೋ ಪ್ಲೇಸ್ನಲ್ಲಿದೆ. ಈ ಹೋಟೆಲ್ ಹೆಸರು ಬೀಸ್ ವ್ಯಾಲೆ ಅಂತಂದು ಹೇಳಿ. ಸೊ booking.comನಲ್ಲಿ ಅಥವಾ ಓಯೋದಲ್ಲಿ ನೀವು ಈ ನೇಮ್ ಸರ್ಚ್ ಮಾಡಿದರೆ ಸಿಗುತ್ತೆ. ಸೊ ಚೆನ್ನಾಗಿದೆ ಹೋಟೆಲು. ವೆಲ್ ಗೈಸ್, ಇವಾಗ ಸೋಲಂಗ್ ವ್ಯಾಲಿಗೆ ಹೋಗ್ತಾ ಇದ್ದೀನಿ ಕಾರ್ನಲ್ಲಿ. ಓಕೆ, ಒಂದು ಕಾರ್ಗೆ ಸೋಲಂಗ್ ವ್ಯಾಲಿಗೆ ಹೋಗಿ ಬರೋಕ್ಕೆ 1000 ರೂಪಿ ಚಾರ್ಜ್ ಮಾಡ್ತಾರೆ. ಸೊ ನೀವು ಇಬ್ಬರಾದರೂ ಹೋಗ್ಬೋದು, ಮೂರಾದರೂ ಹೋಗ್ಬೋದು. ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಮನಾಲಿಗೆ ಮಳೆ ಆಗ್ತಾಯಿದೆ, ಬಟ್ ಸೋಲಂಗ್ ವ್ಯಾಲಿನಲ್ಲಿ ಈಗ ಸ್ನೋ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಗೊತ್ತಿಲ್ಲ, ಹೋದ್ಮೇಲೆ ಗೊತ್ತಾಗುತ್ತೆ ಅಲ್ಲಿ. ಮತ್ತು ಇಲ್ಲಿ ಸೋಲಂಗ್ ವ್ಯಾಲಿ ಹೋಗೋಕ್ಕೆ ಮುಂಚೆ ಇಲ್ಲಿ ಡ್ರೆಸ್ ಇರುತ್ತೆ ಇಲ್ಲೊಂದು, ಅದನ್ನು ನೀವು ರೆಂಟಿಗೆ ಕೊಡ್ತಾರೆ. ಅದನ್ನು ಹಾಕ್ಕೊಂಡು ಹೋಗೋದು ಬೆಟ್ರು, ಯಾಕಂದರೆ ನಿಮ್ಮ ಡ್ರೆಸ್ ಹಾಳಾಗೋಗುತ್ತೆ. ಇಲ್ಲಾಂದರೆ ಅಲ್ಲಿ ಎಲ್ಲ ಸ್ನೋ ಇರೋದ್ರಿಂದ ಡ್ರೆಸ್ ಎಲ್ಲ ಪೂರ್ತಿ ಹಾಳಾಗೋಗುತ್ತೆ. ಮತ್ತು ಬೆಚ್ಚಗೆ ಇರುತ್ತೆ, ಅದು ಕೋಲ್ಡ್ ಹೋಲ್ಡ್ ಮಾಡುತ್ತೆ ಆ ಡ್ರೆಸ್ಸು. ಸೊ ಬೆಟ್ರ್. ನಾನು ತೊಗೊತಿದ್ದೀನಿ ಈಗ 5 to 10 ಮಿನಿಟ್ಸಲ್ಲಿ. ನೋಡ್ಬೋದು ಯಾವ ಟೈಪ್ ಮಳೆ ಆಗ್ತಿದೆ ಅಂತ. ಬೆಳಗ್ಗೆ ಇವತ್ತು ತುಂಬ ಮಳೆ ಇರೋದಂತ್ರ ಸೋಲಂಗ್ ವ್ಯಾಲಿಗೆ ಹೋಗೋಕ್ಕಾಗಲಿಲ್ಲ ಅಂತಂದ್ರೇನು ಹೋದೆ, ಬಟ್ ಅಲ್ಲಿ ಪೊಲೀಸ್ ಅಲೋ ಮಾಡಲಿಲ್ಲ ಯಾರಿಗೂ, ನಮ್ಮದಂತಲೇ ಯಾರಿಗೂ ಅಲೋ ಮಾಡಲಿಲ್ಲ. ಬಿಕಾಸ್ ಸ್ವಲ್ಪ ದಿವಸ ಹಿಂದೆ ಸ್ನೋಫಾಲ್ ಸಿಕ್ಕಾಬಿಟ್ಟೆ ಆಗಿ ಕಾರೆಲ್ಲ 1 ನೈಟ್ ಪೂರ್ತಿಯಲ್ಲಿ ಸ್ಟ್ರಕ್ ಆಗಿದ್ವಂತೆ. ಸೊ ಹಾಗಾಗಿ ಈಗಲೂ ಸ್ನೋ ಭಾಳ ಆಗ್ತಾ ಇದ್ದಿದ್ದಂತ್ರ ಅಲ್ಲಿ ಅಲೋ ಮಾಡಲಿಲ್ಲ ಯಾರಿಗೂ. ಸೊ ನಾಳೆ ಮಾರ್ನಿಂಗ್ ಹೋಗ್ತಿದ್ದೀನಿ ರಿಟರ್ನಲ್ಲಿ. ಸೊ ಇವಾಗ ಮನಾಲಿ ಮಾಲ್ ರೋಡ್ ಇದೆಯಲ್ಲ, ಅಲ್ಲಿ ಪ್ಲೇಸಸ್ ನೋಡ್ಕೊಂಬರೋಕ್ಕೆ ಹೋಗ್ತಾಯಿದ್ದೀನಿ. ನೋಡಿ ಗೈಸ್, ಮನಾಲಿ ಎಷ್ಟು ಚೆನ್ನಾಗಿ ಕಾಣುತ್ತೆ ನೈಟ್ ಅಂತ. ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣುತ್ತಿಲ್ಲೋ ಡೌಟು, ಬಟ್ ಲೈವ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಎಸ್ಪೆಷಲಿ ಗುಡ್ಡದ ಮೇಲೆ ಆ ಮನೆಗಳು ಏನು ಇರ್ತಾವಲ್ಲ, ಒಬ್ಬರು ಒಂದು ಮನೆ ಮೇಲೆ ಒಂದು, ಇನ್ನೊಂದು ಮನೆ ಒಂದು, ಅವೆಲ್ಲ ಲೈಟ್ನಲ್ಲಿ ಕತ್ತಲು ಸಿಕ್ಕಾಪಟ್ಟೆ ಲುಕ್ಕ ಕಾಣ್ತವೆ. ವೆಲ್ ಗೈಸ್, ಇವಾಗಿರೋದು ಮನಾಲಿ ಮಾಲ್ ರೋಡ್ ಹತ್ರ. ಸೊ ಇದು ಸೆಂಟರ್ ಆಫ್ ಸಿಟಿ. ಈವ್ನಿಂಗ್ ಆತಂದರೆ ಇಲ್ಲೆಲ್ಲ ಟ್ರಾಫಿಕ್ ಸಿಕ್ಕಾಬಿಟ್ಟೆ ಇರುತ್ತೆ, ಅಂದರೆ ಜನ ಟ್ರಾಫಿಕ್ ನೀವು ನೋಡ್ಬೋದು. ಎಲ್ಲ ಟೂರಿಸ್ಟು ಇಲ್ಲೇ ಬಂದಿರ್ತಾರೆ ಈವ್ನಿಂಗ್. ಸ್ಟಾಲ್ಸ್ ಇದ್ದಾವೆ, ಎಲ್ಲ ಇದ್ದಾವೆ, ಡ್ರೆಸ್ ಆಯಿತು ತಿನ್ನೋಕ್ಕೆ. ಬಟ್ ಕಾಸ್ಟ್ಲಿ ಇರುತ್ತೆ ಇಲ್ಲಿ, ಪ್ರತಿಯೊಂದು ಐಟಮ್ಸು ಕಾಸ್ಟ್ಲಿ ಇರ್ತವೆ. ನೋಡಿ ಬಾರ್ಗೇನ್ ಮಾಡಿ ತೊಗೋಬೇಕಾಗುತ್ತೆ. ಇವತ್ತು ಆ್ಯಕ್ಚುಲಿ ಸೋಲಂಗ್ ವ್ಯಾಲಿಗೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಆಫ್ ರೇನ್. ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗಿದೆ ಅಲ್ಲಿ. ಮತ್ತು ಇಲ್ಲಿ ರೇನ್ ಆಗ್ತಾಯಿತ್ತು, ಅಲ್ಲಿ ಸೋಲಂಗ್ ವ್ಯಾಲಿ ಸಿಕ್ಕಾಪಟ್ಟೆ ಸ್ನೋಫಾಲ್ ಆಗ್ತಾಯಿದ್ದರಿಂದ ಪೊಲೀಸ್ ಅಲೋ ಮಾಡಲಿಲ್ಲ. ಸೊ ನಾಳೆ ಮಾರ್ನಿಂಗ್ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ಲೋಕಲ್ ಪ್ಲೇಸಸ್ಸು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲಿಲ್ಲ ಭಾಳ, ಯಾಕಂದರೆ ಹೆವಿ ರೇನ್ ಇತ್ತು ಇವತ್ತು. ಸೊ ನಾಳೆ ಸೋಲಂಗ್ ವ್ಯಾಲಿ ಮುಗಿಸ್ಕೊಂಡು ಮತ್ತು ಹಿಡಿಂಬ ಟೆಂಪಲ್ನ ನೋಡಿಕೊಂಡು ಸೊ ರಿಟರ್ನ್ ಹೋಗೋ ಪ್ಲ್ಯಾನ್ ಇದೆ. ಸೊ ಇವಲ್ಲದೆ ತುಂಬ ಲೊಕೇಶನ್ಸ್ ಇದ್ದಾವೆ ಇಲ್ಲಿ ಬಂದು ನೋಡೋಕ್ಕೆ. ಬಟ್ ನಾ ಮೇನ್ಲಿ ಪ್ಲ್ಯಾನ್ ಮಾಡಿದ್ದು ಸೋಲಂಗ್ ವ್ಯಾಲಿದು ಪ್ಲಸ್ ಹಿಡಿಂಬ ಟೆಂಪಲ್ ಲೋಕಲ್ ಆಗಿರೋದ್ರಿಂದ ಅಲ್ಲಿ ಪ್ಲ್ಯಾನ್ ಮಾಡ್ತೀನಿ. ವಸಿಷ್ಠ ತೀರ್ಥ ಅಂತಂದೇ ಟೆಂಪಲ್ ಇದೆ, ಮತ್ತು ಕುಲ್ಲು ಪ್ಲೇಸ್ ಇದೆ. ಕುಲ್ಲುನಲ್ಲೂ ಪ್ಯಾರಾಗ್ಲೈಡಿಂಗ್ಸ್, ರಿವರ್ ರಾಫ್ಟಿಂಗ್, ಸಿಕ್ಕಾಪಟ್ಟೆ ಸ್ಪೋರ್ಟ್ಸ್ಗಳಿದ್ದಾವೆ, ಮಾಡ್ಬೋದು. ಸೊ ಇನ್ನು ಉಳಿದ ಅಪ್ಡೇಟ್ಸು ನಾಳೆ ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು, ಗುಡ್ ನೈಟ್.